ಅರಸನಾದ ಯೆಹೋಷಾಫಾಟನ ಜೀವನದಿಂದ ಕಲಿಯುವ ಪಾಠಗಳನ್ನು ನಾವು ನೋಡಿಕೊಳ್ಳೋಣ ಬನ್ನಿ. ಯಾವಾಗ ಯೆಹೋಷಾಫಾಟನು ದೇಶವೆಲ್ಲ ವಾಕ್ಯದಿಂದ ತುಂಬಿಸಿದನೋ ಆಗ ಅತ್ಯಧಿಕವಾಗಿ ಏನಾಗ್ತಾನೆ? ಅಭಿವೃದ್ಧಿ ಆಗ್ತಾನೆ. ನೋಡೋಣ ಬನ್ನಿ. 2 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ ವಚನ 11ರಿಂದ. ಫಿಲಿಸ್ಟಿಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ಕಾಣಿಕೆಯನ್ನು ಕಪ್ಪವನ್ನಾಗಿ ಬೆಳ್ಳಿಯನ್ನು ತಂದುಕೊಡುತ್ತಿದ್ದರು. ಅರೋಬಿಯರು ತಮ್ಮ ಪಶುಗಳಲ್ಲಿ 7,700 ಟಗರುಗಳನ್ನು 7,700 ಹೋತಗಳನ್ನು ಕೊಡುತ್ತಿದ್ದರು. ಅನ್ಯದೇಶಸ್ಥರೆಲ್ಲ ಯೆಹೋಷಾಫಾಟನಿಗಿರುವ ಇನ್ಫ್ಲೂಯೆನ್ಸ್ ನಿಮಿತ್ತ, ಆಧಿಕ್ಯತ್ಯದ ನಿಮಿತ್ತ ಎಲ್ಲರೂ ಬಂದು ಹಣ ಕೊಡುವುದಾಗಲಿ ಬಹುಮಾನ ಕೊಡುವುದಾಗಲಿ ಪ್ರಾರಂಭಿಸುತ್ತಾರೆ. 12ನೇ ವಚನ. ಹೀಗೆ ಯೆಹೋಷಾಫಾಟನು ಅತ್ಯಧಿಕವಾಗಿ ಅಭಿವೃದ್ಧಿ ಹೊಂದಿ ಯೆಹೂದ ದೇಶದಲ್ಲಿ ಕೋಟೆಗಳನ್ನು ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದನು. ಯೆಹೂದ ದೇಶದ ಪಟ್ಟಣಗಳಲ್ಲಿ ಅವನಿಗೆ ದೊಡ್ಡ ಪ್ರಮಾಣದ ಹಣ ಒಟ್ಟುಗೂಡಿಸಲಾಯಿತು. ಯೆರೂಸಲೇಮಿನಲ್ಲಿ ರಣವೀರರಾದ ಭಟರೂ ಇದ್ದರು. ಬೈಬಲ್ ಪಂಡಿತರು ಹೇಳುವುದೇನೆಂದರೆ, ಸೊಲೊಮೋನನ ನಂತರ ಬಹಳ ಪ್ರಸಿದ್ಧವಾಗಿರುವಂತಹ ಬಹಳ ಐಶ್ವರ್ಯವಂತನಾದ ಅರಸನು ಯಾರಾದರೂ ಇರುವುದಾದರೆ ಅದೇ ಯೆಹೋಷಾಫಾಟನಾಗಿದ್ದಾನೆಂದು. ಸೊಲೊಮೋನನೇನೋ ದೇವರ ಆಲಯವನ್ನು ಪ್ರೀತಿಸಿ ದೇವರ ಆಲಯವನ್ನು ನಿರ್ಮಿಸುತ್ತಾನೆ. ಯೆಹೋಷಾಫಾಟನೇನೋ ದೇವರ ವಾಕ್ಯವನ್ನು ಪ್ರೀತಿಸುತ್ತಾನೆ, ಆ ವಾಕ್ಯವನ್ನು ಸಾರುತ್ತಾನೆ. ಇವರಿಬ್ಬರು ಕೂಡ ದೇವರ ವಿಷಯದಲ್ಲಿ ಮಾಡಿದ್ದೇನೆಂದರೆ, ಸೊಲೊಮೋನನೇನೋ ಪ್ರಾರಂಭದಲ್ಲಿ ದೇವರಿಗೆ ಪ್ರಾರ್ಥಿಸುತ್ತಾನೆ, ಪ್ರಾರ್ಥನೆಯಿಂದಲೇ ತನ್ನ ಪರಿಪಾಲನೆ ಪ್ರಾರಂಭಿಸುತ್ತಾನೆ. ಪ್ರಾರ್ಥನಾ ಆಲಯದ ವಿಷಯದಲ್ಲಿ ಆಸಕ್ತಿಯುಳ್ಳವನಾಗಿ ಪ್ರಾರ್ಥನಾ ಆಲಯವನ್ನು ನಿರ್ಮಿಸುತ್ತಾನೆ. ಹಾಗೆ ಪ್ರಾರ್ಥನಾ ಆಲಯವನ್ನು ಪ್ರೀತಿಸಿ ಅದನ್ನು ನಿರ್ಮಿಸಿದ ನಂತರ ಸೊಲೊಮೋನನು ಅದ್ಭುತವಾದ ಜೀವಿತ ಜೀವಿಸುತ್ತಾನೆ. ಯಾವಾಗ ದೇವರನ್ನು ಪ್ರೀತಿಸುವುದನ್ನು ಪ್ರಾರ್ಥಿಸುವುದನ್ನು ನಿಲ್ಲಿಸುತ್ತಾನೋ, ಯಾವಾಗ ದೇವರ ಆಲಯದ ವಿಷಯದಲ್ಲಿ ಶ್ರದ್ಧೆಯನ್ನು ನಿರ್ಲಕ್ಷ್ಯ ಮಾಡುತ್ತಾನೋ, ಅವನ ಜೀವಿತ ಪತನವಾಯಿತು. ಸಹೋದರ ಸಹೋದರಿಯರೇ, ದೇವರನ್ನು, ದೇವರ ಸನ್ನಿಧಿಯನ್ನು, ದೇವರ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿರಿ. ನಮಗೆ ಗೊತ್ತಾಗಲಾರ್ದ ರೀತಿಯಲ್ಲಿ ಸೈತಾನನು ಹಾಗೆ ನಿರ್ಲಕ್ಷ್ಯ ಮಾಡುವವರ ಜೀವಿತದೊಳಗೆ ಪ್ರವೇಶಿಸುತ್ತಾನೆ. ಅವರ ಜೀವಿತದಲ್ಲಿ ಶಾಂತಿ ಸಮಾಧಾನವಿಲ್ಲದಂತೆ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ಆರೋಗ್ಯದ ವಿಷಯದಲ್ಲಿ, ಆತ್ಮಿಕತೆ ವಿಷಯದಲ್ಲಿ, ಆರ್ಥಿಕ ವ್ಯವಸ್ಥೆಯ ವಿಷಯದಲ್ಲಿ ಎಷ್ಟೋ ಆಪತ್ತುಗಳನ್ನು ತರ್ತಾನೆ. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ಸೊಲೊಮೋನನು ಪ್ರಾರ್ಥನೆಯಿಂದ ಪ್ರಾರಂಭಿಸಿದ ಪರಿಪಾಲನೆ ಬಹಳ ಚೆನ್ನಾಗಿ ಮಾಡುತ್ತಾನೆ. ಪ್ರಾರ್ಥನಾ ಆಲಯ ಪ್ರೀತಿಸಿದವರಿಗೂ ಪ್ರಾರ್ಥನಾ ಆಲಯ ನಿರ್ಮಿಸಿದವರಿಗೂ ಅವನ ಜೀವಿತ ಬಹಳ ಚೆನ್ನಾಗಿರುತ್ತೆ. ಯಾವಾಗ ದೇವರನ್ನು, ದೇವರ ಸನ್ನಿಧಿಯನ್ನು, ಪರಿಶುದ್ಧತೆಯನ್ನು, ಪರಿಶುದ್ಧನಾದ ದೇವರನ್ನು ಅವನು ಅಲಕ್ಷ್ಯ ಮಾಡುತ್ತಾನೋ, ಸೊಲೊಮೋನನು ನಾಶನದ ಕಡೆಗೆ, ನಷ್ಟದ ಕಡೆಗೆ ಪ್ರಯಾಣ ಮಾಡುತ್ತಾನೆ. ಆದರೆ ಯೆಹೋಷಾಫಾಟನ ಪ್ರತ್ಯೇಕತೆ ಏನೆಂದರೆ, ಅವನು ಮುಂದುವರಿಯುತ್ತಾನೆ ದೇವರನ್ನು ಪ್ರೀತಿಸುವುದರಲ್ಲಿ, ದೇವರ ವಾಕ್ಯ ಪ್ರೀತಿಸುವುದರಲ್ಲಿ, ಆ ವಾಕ್ಯ ಪ್ರಜೆಗಳಿಗೆ ತಲುಪಿಸುವುದರಲ್ಲಿ. ಹಾಗೆ ತಲುಪಿಸುವ ಪ್ರಕ್ರಿಯೆ ಮುಂದುವರಿಸುವುದು ಅದ್ಭುತ. ಫಲಿತವಾಗಿ ಯೆಹೋಷಾಫಾಟನು ಅತ್ಯಧಿಕವಾಗಿ ಏನಾದನಂತೆ? ಆಶೀರ್ವದಿಸಲ್ಪಟ್ಟು ಅಭಿವೃದ್ಧಿಯಾದ. ಸಹೋದರ ಸಹೋದರಿಯರೇ, ಈ ದಿನ ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಆ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗಲು ಬಯಸುತ್ತಾ ಇದ್ದೀರಾ? ಅತ್ಯಧಿಕವಾದ ಅಭಿವೃದ್ಧಿ ಹೊಂದಲು ಬಯಸುತ್ತಾ ಇದ್ದೀರಾ? ನಿಮ್ಮ ಉದ್ಯೋಗದಲ್ಲಿ ಅತ್ಯಧಿಕವಾದ ಅಭಿವೃದ್ಧಿ ಹೊಂದಲು ಬಯಸುತ್ತಾ ಇದ್ದೀರಾ? ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅತ್ಯಧಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಬಯಸುತ್ತಾ ಇದ್ದೀರಾ? ನೀವು ಮಾಡುವ ವೃತ್ತಿಯಲ್ಲಿ, ವ್ಯವಸಾಯದಲ್ಲಿ, ವ್ಯಾಪಾರದಲ್ಲಿ ಅತ್ಯಧಿಕವಾಗಿ ಅಭಿವೃದ್ಧಿ ಹೊಂದಲು ಬಯಸುತ್ತಾ ಇದ್ದೀರಾ? ಅದು ಸಾಧ್ಯ. ಹೇಗೆ ಸಾಧ್ಯ? ದೇವರನ್ನು ಪ್ರೀತಿಸಿರಿ, ದೇವರ ವಾಕ್ಯವನ್ನು ಪ್ರೀತಿಸಿರಿ, ಆತನ ವಾಕ್ಯವನ್ನು ಹಂಚಿಕೊಡಿರಿ, ಆ ವಾಕ್ಯಾನುಸಾರವಾಗಿ ಜೀವಿಸಿರಿ. ಆಗ ದೇವರು ಅತ್ಯಧಿಕವಾಗಿ ನಿಮ್ಮನ್ನು ಅಭಿವೃದ್ಧಿಗೊಳಿಸುತ್ತಾರೆ. ನೀವು ದೇವರನ್ನೇ ಪ್ರೀತಿಸದೇ ಇರುವುದಾದರೆ, ವಾಕ್ಯವನ್ನು ಲಕ್ಷಿಸದೇ ಇರುವುದಾದರೆ, ವಾಕ್ಯಾನುಸಾರವಾಗಿ ಜೀವಿಸದೇ ಇದ್ದರೆ ಹೇಗೆ ಅಭಿವೃದ್ಧಿ ಆಗ್ತೀರಿ? ಒಮ್ಮೆ ಆಲೋಚಿಸಿ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಅಭಿವೃದ್ಧಿ ಆಗದೇ ಇರುವುದಾದರೆ ಅವರು ಹೇಳ್ತಾರೆ, ಎಲ್ಲಿ ಅಭಿವೃದ್ಧಿ ಆಗಬೇಕು ಬ್ರದರ್? ನನ್ನ ಜೀವನ ಯಥಾಸ್ಥಿತಿಯಲ್ಲಿಯೇ ಇದೆ ಅನ್ನುತ್ತಾರೆ. 10 ವರ್ಷಗಳ ಹಿಂದೆ ನನ್ನ ಬದುಕು ಹೇಗಿತ್ತು, ಇವಾಗಲೂ ಹಾಗೆಯೇ ಇದೆ, ಯಾವ ಏಳಿಗೆ ಇಲ್ಲ ಅನ್ನುತ್ತಾರೆ. ಹಾಗಾದ್ರೆ ಕೇಳಿ, ನೀವು ದೇವರಲ್ಲಿ ಭಯಭಕ್ತಿ ಇಲ್ಲದೆ ಜೀವಿಸುತ್ತಿದ್ದೀರಿ. ಆತ್ಮಿಕ ವಿಷಯದಲ್ಲಿ ಶ್ರದ್ಧೆ ಇಲ್ಲದಂತೆ ಜೀವಿಸುತ್ತಾ ಇದ್ದೀರಿ. ಪ್ರಾರ್ಥನೆ ಮಾಡೋದಿಲ್ಲ, ಪ್ರಭು ಆಶಿಸಿದಂತೆ ಜೀವಿಸೋದಿಲ್ಲ, ಪರಿಶುದ್ಧ ಸತ್ಯವೇದವನ್ನು ಲಕ್ಷಿಸೋದಿಲ್ಲ, ಕನಿಷ್ಠ ತೆರೆಯುವುದೂ ಕೂಡ ಇಲ್ಲ, ದೇವರ ಸನ್ನಿಧಿಗೆ ಬರುವುದಿಲ್ಲ, ದೇವರ ವಾಕ್ಯಕ್ಕೆ ಬೆಲೆ ಕೊಡೋದಿಲ್ಲ, ವಾಕ್ಯಾನುಸಾರವಾಗಿ ಜೀವಿಸುವುದಿಲ್ಲ. ಹಾಗಾದರೆ ಹೇಗೆ ಅಭಿವೃದ್ಧಿ ಆಗ್ತೀರಿ? ಯೆಹೋಷಾಫಾಟನನ್ನು ನೋಡಿರಿ. ವಾಕ್ಯವನ್ನು ಪ್ರೀತಿಸ್ತಾನೆ, ದೇವರ ಸನ್ನಿಧಿಯನ್ನು ಪ್ರೀತಿಸ್ತಾನೆ, ದೇವರ ಜೊತೆ ಇರುವಿಕೆಯನ್ನು ಪ್ರೀತಿಸ್ತಾನೆ. ಆ ವಾಕ್ಯ ತೋರಿಸ್ತೇನೆ ನೋಡಿ. 3ನೇ ವಚನ. ಯೆಹೋವನು ಅವನಿಗೆ ಸಹಾಯಕನಾಗಿರುವುದರಿಂದ, ಯೆಹೋವನು ಏನಂತೆ? ಅವನಿಗೆ ಸಹಾಯಕನಾಗಿರುವುದರಿಂದ. ಯೆಹೋಷಾಫಾಟನು ಅಭಿವೃದ್ಧಿಯಾಗಲು ಕಾರಣ ಗೊತ್ತಾ? ದೇವರು ಅವನ ಸಂಗಡವಿದ್ರು. ನೀವು ನಾನು ನಾವೆಲ್ಲರೂ ಅಭಿವೃದ್ಧಿಯಾಗಬೇಕಾದರೆ ದೇವರು ನಮ್ಮ ಸಂಗಡ ಕೂಡ ಇರಬೇಕು. ದೇವರು ನಮ್ಮ ಸಂಗಡ ಇರಬೇಕಾದ್ರೆ ನಮ್ಮೊಂದಿಗೆ ಪಾಪ ಇರಬಾರದು. ಯಾಕೆಂದರೆ ಕತ್ತಲು ಬೆಳಕು ಎರಡೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ನಾವಿರಬೇಕಾದ್ರೆ ಆತ್ಮಿಕರಾಗಿ ಆದರೂ ಇರಬೇಕು, ಆತ್ಮಿಕ ಹೀನರಾಗಿ ಆದರೂ ಇರಬೇಕು, ಪರಿಶುದ್ಧರಾಗಿರಬೇಕು, ಇಲ್ಲವೇ ಅಪರಿಶುದ್ಧರಾಗಿರಬೇಕು. ಅಷ್ಟೇ ಹೊರತು ಉಗುರು ಬೆಚ್ಚಗಿರುವ ಪ್ರಯತ್ನ ಮಾಡುವುದಾದರೆ ದೇವರು ಕಕ್ಕಿ ಬಿಡ್ತಾರೆ. ಹಾಗಾಗಿ ಯಾರೊಬ್ಬರು ಕೂಡ ಉಗುರು ಬೆಚ್ಚಗಿನ ಜೀವಿತ ಜೀವಿಸಬೇಡಿರಿ.
ಯೆಹೋಷಾಫಾಟನು ದೇವರನ್ನು ಹೊಂದಿಕೊಂಡಿದ್ದ, ದೇವರ ವಾಕ್ಯವನ್ನು ಹೊಂದಿಕೊಂಡಿದ್ದ. ಅದಕ್ಕಾಗಿ ಅಭಿವೃದ್ಧಿಯಾದ ಅದ್ಭುತವಾದ ಪರಿಪಾಲನೆಯನ್ನು ಕೊಟ್ಟ. ಅಖಂಡ ಜನರಿಗೆ ವಾಕ್ಯವನ್ನು ಹಂಚುತ್ತಾನೆ, ಅತ್ಯಧಿಕವಾಗಿ ಅಭಿವೃದ್ಧಿ ಹೊಂದುತ್ತಾನೆ. ಅದಾದ ನಂತರ ಅದ್ಭುತವಾದ ಜಯವನ್ನು ಕಾಣುತ್ತಾನೆ. 20ನೇ ಅಧ್ಯಾಯಕ್ಕೆ ಬರುವಷ್ಟೊತ್ತಿಗೆ ಒಬ್ಬ ಭಯಂಕರನಾದ ಶತ್ರು ದಾಳಿ ಮಾಡಲು ಬರುತ್ತಾನೆ. ಆಗ ಏನ್ ಜರುಗಿತೆಂದು ನೋಡೋಣ ಬನ್ನಿ. 20ನೇ ಅಧ್ಯಾಯ 1ನೇ ವಚನ. ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೋನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗೇದಿ ಎನಿಸಿಕೊಳ್ಳುವ ಹಚೇಚೋನ್ ತಾಮಾರಿನಲ್ಲಿರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ ದೇಶದಲ್ಲಿ ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಶ್ರಮೆ ಬಂದಿತು, ಶತ್ರು ಬಂದಿದ್ದಾನೆ. ಒಂದೇ ಸಮನೆ ಶತ್ರು ಬಂದು ದೇಶವನ್ನು ಮುತ್ತಿಗೆ ಹಾಕಿದ್ದಾನೆ. ಆಗ ಏನ್ ಮಾಡ್ತಾನೆ ಯೆಹೋಷಾಫಾಟನು? ಸಮಸ್ಯೆ ಬಂದಾಗ, ಶ್ರಮೆ ಬಂದಾಗ, ಶತ್ರು ಬಂದಾಗ, ಪ್ರಮಾದ ಹೊಂಚೆ ಹಾಕಿಕೊಂಡಾಗ ಯೆಹೋಷಾಫಾಟನು ಏನ್ ಮಾಡಿದನು ಗೊತ್ತಾ? ದೇವರ ಬಳಿಗೆ ಹೋಗುತ್ತಾನೆ. ಎಲ್ಲಾ ಪ್ರಜೆಗಳಿಗೆ ತಿಳಿಸುತ್ತಾನೆ, ನೋಡ್ರಯ್ಯ, ನಾವೆಲ್ಲರೂ ಉಪವಾಸವಾಗಿದ್ದು ಪ್ರಾರ್ಥಿಸಬೇಕು. ಯಾಕೆ? ಎದಕ್ಕಾಗಿ? ಪ್ರಮಾದ ಬಂದಿದೆ, ಅಪಾಯ ಬಂದಿದೆ. ಈ ಅಪಾಯದಿಂದ ನಮ್ಮನ್ನು ಕಾಪಾಡುವಂಥದ್ದು ನಮ್ಮ ಯುದ್ಧ ಸಾಮಗ್ರಿ ಅಲ್ಲ, ನಮಗಿರುವಂತಹ ಸೈನ್ಯವಲ್ಲ, ನಮಗಿರುವಂತಹ ಭರ್ಜಿಗಳಾಗಲಿ ಕತ್ತಿಗಳಾಗಲಿ ಅಲ್ವೇ ಅಲ್ಲ. ನಾವು ಜಯ ಸಾಧಿಸಬೇಕಾದರೆ ದೇವರೇ ನಮ್ಮ ಮೇಲೆ ಕನಿಕರ ತೋರಿಸಬೇಕು. ಸಹೋದರ ಸಹೋದರಿಯರೇ, ನಿಮ್ಗೂ ಕೂಡ ಬಹಳ ತಿಳುವಳಿಕೆ ಇರಬಹುದು, ನೀವು ಬಹಳ ಓದಿರಬಹುದು, ನಿಮಗೆ ಚೆನ್ನಾಗಿ ಮಾತಾಡುವುದು ಗೊತ್ತಿರಬಹುದು, ಆಸ್ತಿ ಇರಬಹುದು, ಅಧಿಕಾರ ಕೂಡ ನಿಮಗಿದ್ದಿರಬಹುದು. ಆದರೆ ದಯವಿಟ್ಟು ಗಮನಿಸಿ, ನಿಮ್ಮ ಜೀವಿತದ ವಿರುದ್ಧ ಅಪಾಯ ಬರುವಾಗ, ಆಪತ್ತು ಬರುವಾಗ, ಆರ್ಥಿಕ ಸಮಸ್ಯೆ ಆಕಸ್ಮಿಕವಾಗಿ ದಾಳಿ ಮಾಡಿದಾಗ, ಅನಾರೋಗ್ಯವು ನಿಮ್ಮನ್ನು ಒಂದೇ ಸಮನೆ ಆವರಿಸಿದಾಗ ನಿಮ್ಮ ಆಸ್ತಿಪಾಸ್ತಿಗಳಲ್ಲಿ ಯಾವುದು ಕೆಲಸ ಮಾಡಲ್ಲ. ನಿಮ್ಮ ತಿಳುವಳಿಕೆಯೂ ಕೂಡ ಆ ಸಮಯದಲ್ಲಿ ನಿಮಗೆ ಆರೋಗ್ಯ ಕೊಡೋದಿಲ್ಲ. ಯಾರು ನಿಮಗೆ ಕನಿಕರಿಸಬಲ್ಲರು ಗೊತ್ತಾ? ಯಾರು ನಿಮ್ಮ ಪಕ್ಷದಲ್ಲಿದ್ದು ನಿಮಗಿರುವ ಸಮಸ್ಯೆಯಿಂದ ಬಿಡಿಸಬಲ್ಲರು ಗೊತ್ತಾ? ನಿಮ್ಮನ್ನು ಸೃಷ್ಟಿಸಿದಂತಹ ದೇವರು ಮಾತ್ರವೇ. ಯೆಹೋಷಾಫಾಟನು ಅದನ್ನೇ ಮಾಡಿದ. ತಕ್ಷಣವೇ ಕಳಿಸಿಕೊಡಲಿಲ್ಲ. ಇಡೀ ಸೈನ್ಯ ರೆಡಿಯಾಗಿರ್ಲಿಕ್ಕೆ ಹೇಳ್ರಿ, ಶತ್ರುವಿಗೆ ಗೊತ್ತಿಲ್ಲ ನಮ್ಮ ಸೈನ್ಯದ ಬಲ ಎಷ್ಟೆಂದು, ಎಂತೆಂಥ ಯುದ್ಧ ಸಾಮಗ್ರಿಗಳು ನಮ್ಮ ಹತ್ರ ಇವೆ ಎಂದು ಇದೇನೂ ಹೇಳಲಿಲ್ಲ. ಅವನ ಆಧಾರಗೊಂಡಿದ್ದು ಯಾರ ಮೇಲೆ? ದೇವರ ಮೇಲೆ. ಏನ್ ಮಾಡಿದ? ಉಪವಾಸವಿದ್ದ. ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಾವು ಎಲ್ಲವನ್ನೂ ಮಾಡ್ತಿದ್ದೇವೆ, ಆದರೆ ಆ ಪ್ರಾರ್ಥನೆ ಮಾಡ್ತಾ ಇಲ್ಲ. ಎಲ್ಲರ ಬಳಿಗೆ ಹೋಗ್ತಾ ಇದ್ದೇವೆ ಸಹಾಯಕ್ಕೋಸ್ಕರ, ಆದರೆ ದೇವರ ಬಳಿಗೆ ಮಾತ್ರ ಹೋಗ್ತಿಲ್ಲ. ಅದೇ ನಿಮ್ಮ ಜೀವಿತದಲ್ಲಿ ಅಡಗಿಸಲ್ಪಟ್ಟ ಸ್ಥಾನಕ್ಕೆ ಸೇರಲು ಪ್ರಧಾನ ಕಾರಣವಾಗಿದೆ. ಯೆಹೋಷಾಫಾಟನು ಜಯ ಸಾಧಿಸಲು ಪ್ರಧಾನ ಕಾರಣವೇನೆಂದರೆ ಅವನು ತನ್ನ ಬಿಲ್ಲನ್ನು ನಂಬಲಿಲ್ಲ, ಕತ್ತಿಯನ್ನು ನಂಬಲಿಲ್ಲ. ಅದಕ್ಕೆ ಭಕ್ತನು ಹೇಳ್ತಾನೆ, ದೇವರೇ, ನಾನು ಬಿಲ್ಲನ್ನು ನಂಬಲಿಲ್ಲ, ಕತ್ತಿಯನ್ನು ನಂಬಲಿಲ್ಲ, ನಾನು ನಿನ್ನನ್ನೇ ನಂಬಿದ್ದೇನೆ ಎಂದು. ಸಹೋದರ ಸಹೋದರಿಯರೇ, ದೇವರನ್ನೇ ನಂಬಿರುವಂತಹ, ದೇವರನ್ನೇ ಆಧಾರಗೊಂಡಿರುವಂತಹ ಯೆಹೋಷಾಫಾಟನು ಏನ್ ಮಾಡಿದನು ಗೊತ್ತಾ? ದೇವರ ಬಳಿಗೆ ಹೋಗ್ತಾನೆ. ನೋಡೋಣ ಬನ್ನಿ, 12ನೇ ವಚನ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಸಾಲದು. ಏನು ಮಾಡಬೇಕೆಂದು ತಿಳಿಯದು. ನೀನೇ ನಮಗೆ ದಿಕ್ಕು. ಎಂಥ ಒಳ್ಳೆ ಮಾತು ನೋಡಿ. ದೇವರೇ, ಏನ್ ಮಾಡಬೇಕೆಂದು ನಮಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ನಮ್ಮ ಶತ್ರು ನಮಗಿಂತಲೂ ಬಲವುಳ್ಳವನಾಗಿದ್ದಾನೆ. ಅವರ ಸೈನ್ಯ ನಮಗಿಂತಲೂ ಅಧಿಕವಾದ ಸೈನ್ಯವಾಗಿದೆ. ಏನ್ ಮಾಡಬೇಕೆಂದು ಗೊತ್ತಾಗ್ತಾ ಇಲ್ಲ ದೇವರೇ. ಯಾವ ದಾರಿ ತೋಚ್ತಾ ಇಲ್ಲಯ್ಯ, ನೀವೇ ನಮ್ಮ ದಿಕ್ಕು ಅನ್ನುತ್ತಾನೆ. ಸಹೋದರ ಸಹೋದರಿಯರೇ, ಇಂತಹ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಬರ್ತಾ ಇರ್ತವೆ. ದಾರಿ ತೋಚಲಾರದಂತಹ ಪರಿಸ್ಥಿತಿಗಳು, ಏನ್ ಮಾಡಬೇಕೆಂದು ತೋಚಲಾರದ ಪರಿಸ್ಥಿತಿ. ಅಂತಹ ಸ್ಥಿತಿಗೆ ನಾವು ಸೇರಿದಾಗ ಏನ್ ಮಾಡಬೇಕು? ನೇರವಾಗಿ ದೇವರ ಬಳಿಗೆ ಹೋಗಬೇಕು. ಯೆಹೋಷಾಫಾಟನು ದೊಡ್ಡ ರಾಜನಾಗಿದ್ದನು, ಸರಿಸಾಟಿಲ್ಲದ ರಾಜನಾಗಿದ್ದನು, ಯುದ್ಧಗಳಲ್ಲಿ ಗೆದ್ದಂತಹ ರಾಜನಾಗಿದ್ದನು. ಅವನ ಸುತ್ತಲಿರುವಂತಹ ದೇಶಗಳವರೆಲ್ಲ ಯೆಹೋಷಾಫಾಟನಂದ್ರೆ ಭಯದಿಂದ ಸಾಯ್ತಾ ಇದ್ರು. ಆದರೆ ಯೆಹೋಷಾಫಾಟನು ಗರ್ವ ಪಡಲಿಲ್ಲ. ಯಾರು ಬರ್ತಾರೆ ನನ್ನ ವಿರುದ್ಧ, ಅವ್ರಿಗೆ ಗೊತ್ತಿಲ್ಲವೋ ನನ್ನ ಸಂಗತಿ ಏನೆಂದು ಹೇಳಲಿಲ್ಲ. ಎಷ್ಟೋ ತಗ್ಗಿಸಿಕೊಂಡವನಾಗಿ ದೇವರ ಬಳಿಗೆ ಹೋಗಿ, ದೇವರೇ, ಆ ಸೈನ್ಯವನ್ನು ನೋಡಿದ್ರೇನೆ ನನಗೆ ಭಯವಾಗ್ತಾ ಇದೆ. ಅವರನ್ನು ಎದುರುಗೊಳ್ಳುವ ಶಕ್ತಿ ನಮಗಿಲ್ಲ, ಜಯಿಸುತ್ತೇವೆ ಎನ್ನುವ ನಂಬಿಕೆ ಕೂಡ ನಮಗಿಲ್ಲ, ಏನ್ ಮಾಡಬೇಕೆಂದು ಕೂಡ ಅರ್ಥವಾಗ್ತಿಲ್ಲ. ದೇವರೇ, ನೀವೇ ನಮ್ಮ ದಿಕ್ಕು ಅನ್ನುತ್ತಾನೆ. ಯಾವತ್ತೇ ಆಗಲಿ ದೇವರ ಬಳಿಗೆ ಬಂದು ಆ ಮಾತು ಹೇಳಿದ್ದೀರಾ? ದೇವರೇ, ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ,
ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರೂ ಕೂಡ ನನ್ನ ಗಂಡ ಮಾತ್ರ ಮಾರ್ಪಡ್ತಾ ಇಲ್ಲ. ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರೂ ಕೂಡ ನನ್ನ ಹೆಂಡತಿಯ ಮಾತಿನ ವಿಧಾನ ಬದಲಾಗ್ತಿಲ್ಲ. ಎಷ್ಟೇ ಪ್ರೀತಿಸಿದ್ರೂ ಕೂಡ, ಎಷ್ಟೇ ಪ್ರೀತಿಯಿಂದ ಬೆಳೆಸಿದ್ರೂ ಕೂಡ ನನ್ನ ಮಕ್ಕಳು ಮಾತ್ರ ತಮ್ಮ ಜೀವಿತ ಮಾತ್ರ ಸರಿಪಡಿಸಿಕೊಳ್ತಾ ಇಲ್ಲ. ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ. ಏನ್ ಮಾಡಿದ್ರೆ ನನ್ನ ಕುಟುಂಬ ಕಟ್ಟಲಾಗುತ್ತೆ ಎಂದು ನನಗೆ ಅರ್ಥವಾಗ್ತಿಲ್ಲ. ಏನ್ ಮಾಡಿದ್ರೆ ನನ್ನ ಕುಟುಂಬ ರಕ್ಷಿಸಲ್ಪಡುತ್ತೆ ಎಂದು ನನಗೆ ಅರ್ಥವಾಗ್ತಿಲ್ಲ. ಎಷ್ಟೋ ಕಷ್ಟಪಡ್ತೇನೆ. ಬೆಳಗ್ಗೆ ಎದ್ದಂದಿನಿಂದ ರಾತ್ರಿಯವರೆಗೂ ಬಿಟ್ಟಿ ಕೆಲಸ ಮಾಡ್ತೇನೆ. ಕತ್ತೆಯಂತೆ ಎಲ್ಲಾ ಭಾರ ಹೊರುತ್ತೇನೆ. ಆದರೆ ಅದೇನೋ ನನ್ನ ಜೀವಿತ ಮಾತ್ರ ಯಾವ ಏಳಿಗೆ ಕಾಣ್ತಾ ಇಲ್ಲ, ಯಾವ ಜಯ ಕಾಣುತ್ತಾ ಇಲ್ಲ. ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ. ಸಾಲದ ಮೇಲೆ ಸಾಲ ಮಾಡಿದ್ದೇನೆ, ಹೇಗೆ ಸಾಲ ತೀರಿಸಬೇಕೆಂದು ಅರ್ಥವಾಗ್ತಿಲ್ಲ. ಯಾವ ದಾರಿ ತೋಚುತ್ತಾ ಇಲ್ಲ ಎಂಬ ಇಂತಹ ಪರಿಸ್ಥಿತಿಯನ್ನು ಎಂದಾದರೂ ಹಾದು ಹೋಗಿದ್ದೀರಾ? ಇಲ್ಲವೇ ಅಂತಹ ಸ್ಥಿತಿಗೆ ಬಂದಿದ್ದೀರಾ? ಹಾಗಾದ್ರೆ ಏನ್ ಮಾಡಬೇಕು? ಯೆಹೋಷಾಫಾಟನಂತಹ ಮಹಾರಾಜನೇ ದೇವರ ಬಳಿಗೆ ಬಂದ. ದೇವರ ಪಾದ ಹಿಡಿದುಕೊಂಡು ಏನ್ ಹೇಳುತ್ತಾನೆ? ದೇವರೇ, ನಿನ್ನ ಹೊರತು ನಮಗೆ ಬೇರೆ ದಿಕ್ಕು ಇಲ್ಲ ಅನ್ನುತ್ತಾನೆ. ಅದೇ 17ನೇ ಅಧ್ಯಾಯದ 19ನೇ ವಚನದಿಂದ. ಆಮೇಲೆ ಕೆಹಾತ್ಯರ ಸಂತತಿಯವರು, ಕೋರಹೀಯರ ಸಂತತಿಯವರು, ಲೇವಿಯರು ಎದ್ದು ನಿಂತು ದೊಡ್ಡ ಶಬ್ದದಿಂದ ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಸ್ತುತಿಸಿದರು. ಅವರು ಮರುದಿನ ಬೆಳಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ. ನಿಮ್ಮ ದೇವರಾದ ಯೆಹೋವನಲ್ಲಿ ಭರವಸವಿಡಿರಿ. ನೀವು ನಂಬಬೇಕಾದದ್ದು ನಿಮ್ಮ ಕತ್ತಿಯನ್ನಲ್ಲ, ನಂಬಬೇಕಾದದ್ದು ಗುರಾಣಿಯನ್ನಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ನಾವು ಜಯ ಸಾಧಿಸಬೇಕಾದರೆ, ಈ ಶತ್ರುವನ್ನು ಜಯಿಸಬೇಕಾದರೆ, ಈ ಆಪತ್ತು ತೊಲಗಿ ಹೋಗಬೇಕಾದರೆ ನೀವೆಲ್ಲರೂ ಕೂಡ ದೇವರನ್ನು ಮಾತ್ರ ನಂಬಿರಿ, ದೇವರ ಮೇಲೆ ಆಧಾರಗೊಂಡಿರಿ ಎಂದು ಮತ್ತೊಮ್ಮೆ ಸಾರುತ್ತಾನೆ. ದೇವರ ಮೇಲೆ ಆಧಾರಗೊಳ್ಳುವಾಗಲೇ ಜಯ. ದೇವರನ್ನು ನಂಬುವುದಾದರೆ ಜಯ. ಈ ದಿನ ದೇವರ ಸೇವಕನಾಗಿ ನಾನು ಕೂಡ ನಿಮ್ಗೆ ಅದನ್ನೇ ಹೇಳ್ತಿದ್ದೇನೆ. ಸಹೋದರ ಸಹೋದರಿಯರೇ, ಅಪಾಯವನ್ನು ಹಾದು ಹೋಗ್ತಾ ಇದ್ದೀರಾ? ಆಪತ್ತನ್ನು ಹಾದು ಹೋಗ್ತಾ ಇದ್ದೀರಾ? ಆರ್ಥಿಕ ಸಮಸ್ಯೆ ಹಾದು ಹೋಗ್ತಾ ಇದ್ದೀರಾ? ಅನಾರೋಗ್ಯ ಸಮಸ್ಯೆ ಹಾದು ಹೋಗ್ತಾ ಇದ್ದೀರಾ? ಹಾಗಾದ್ರೆ ಕೇಳಿ, ಇವೆಲ್ಲವುಗಳಿಗೆ ಒಂದೇ ಪರಿಷ್ಕಾರವಿದೆ. ದೇವರನ್ನು ನಂಬುವಂಥದ್ದೇ. ದೇವರನ್ನು ನಂಬುವಂಥದ್ದೇ. ದೇವರನ್ನೇ ಆಶ್ರಯಿಸುವಂಥದ್ದೇ. ದೇವರೇ ಆದುಕೋ ಎಂದು ಕೇಳುವಂತಹ ಇದೊಂದೇ ಮಾರ್ಗವಾಗಿದೆ. ಯೆಹೋಷಾಫಾಟನು ಅದನ್ನೇ ಮಾಡಿದ. ಆನಂತರ ಆಗ ನೀವು ಕೃತಾರ್ಥರಾಗುವಿರಿ ಎಂದು ಹೇಳಿದನು ಮತ್ತು ಅವನು ಆ ಜನರನ್ನು ಎಚ್ಚರಿಸಿದನು. ಆನಂತರ ಯೆಹೋವನನ್ನು ಸ್ತುತಿಸುವುದಕ್ಕಾಗಿ ಗಾಯಕರನ್ನು ನೇಮಿಸಿ ಅವರು ಪರಿಶುದ್ಧತ್ವವೆಂಬ ಭೂಷಣದೊಡನೆ ಸೈನ್ಯದ ಮುಂದೆ ಹೋಗುತ್ತಾ, ಯೆಹೋವನ ಕೃಪೆಯು ಶಾಶ್ವತವಾದದ್ದು, ಆತನನ್ನು ಸ್ತುತಿಸಿರಿ ಎಂದು ಸ್ತೋತ್ರ ಸಲ್ಲಿಸುವುದಕ್ಕಾಗಿ ಅವರನ್ನು ನೇಮಿಸಿದನು. ಏನ್ ಮಾಡ್ತಿದ್ದಾನೆ? ಯುದ್ಧ ಮಾಡ್ತಾ ಇದ್ದಾನೆ. ಆದರೆ ಆ ಯುದ್ಧದಲ್ಲಿ ದೇವರ ದಯೆ ನೆನೆಸಿ ದೇವರ ನಾಮವನ್ನು ಸ್ಮರಿಸಬೇಕು, ದೇವರ ನಾಮವನ್ನು ಸ್ತುತಿಸಬೇಕು, ದೇವರ ನಾಮ ಘನಪಡಿಸಬೇಕು. ದೇವರೇ ನಮ್ಮ ಮುಂದೆ ಹೋಗಬೇಕು, ಈ ಯುದ್ಧ ದೇವರೇ ಮಾಡಬೇಕು ಎಂದು ನಂಬಿದ ಪ್ರಿಯರೇ. ಹಾಗಾಗಿ ಏನ್ ಮಾಡ್ತಿದ್ದಾನೆ? ಪ್ರಾರ್ಥನೆಯಿಂದ, ಪ್ರಭುವನ್ನು ಸ್ತುತಿಸುವುದರಿಂದ ಯುದ್ಧವನ್ನು ಪ್ರಾರಂಭಿಸಿದ. ಅದನ್ನೇ ಹೇಳ್ತಿದ್ದೇನೆ ಸಹೋದರ ಸಹೋದರಿಯರೇ. ಪ್ರತಿದಿನ ಪ್ರಭು ಯೇಸುವನ್ನು ಸ್ತುತಿಸುತ್ತಾ, ಪ್ರತಿದಿನ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುತ್ತಾ, ಪ್ರತಿದಿನ ಪರಿಶುದ್ಧ ಸತ್ಯವೇದವನ್ನು ಧ್ಯಾನಿಸುತ್ತಾ ನಮ್ಮ ದಿನ ಪ್ರಾರಂಭಿಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲಾ ಪ್ರಜೆಗಳೇ, ಯೆಹೋವನನ್ನೇ ನಂಬಿರಿ, ಆತನನ್ನೇ ನಂಬಿರಿ, ಆತನಲ್ಲಿಯೇ ವಿಶ್ವಾಸವಿಡಿರಿ, ಆತನಲ್ಲಿಯೇ ಭರವಸವಿಡಿರಿ. ಆ ನಂತರ ಯುದ್ಧವನ್ನು ಪ್ರಾರಂಭಿಸಿರಿ ಅನ್ನುತ್ತಾನೆ. ಅದನ್ನೇ ಅಲ್ಲವೋ ಸೇವಕನಾಗಿ ನಾನು ಹೇಳೋದು. ನಿಮ್ಮ ದಿನವನ್ನು ದೇವರೊಂದಿಗೆ ಪ್ರಾರಂಭಿಸಿರಿ, ವಾಕ್ಯದೊಂದಿಗೆ ಪ್ರಾರಂಭಿಸಿರಿ, ವಾಕ್ಯದೊಂದಿಗೆ ಪ್ರಾರಂಭಿಸಿರಿ. ಪ್ರಭುವನ್ನು ಪ್ರಸ್ತುತಿಸುತ್ತಾ ನಿಮ್ಮ ದಿನವನ್ನು ಪ್ರಾರಂಭಿಸಿರಿ, ನಿಮ್ಮ ಪ್ರಯಾಸವನ್ನು ಪ್ರಾರಂಭಿಸಿರಿ, ನಿಮ್ಮ ಪರಿಚರ್ಯವನ್ನು ಪ್ರಾರಂಭಿಸಿರಿ, ನಿಮ್ಮ ಪ್ರಯತ್ನಗಳನ್ನು ಪ್ರಾರಂಭಿಸಿರಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿರಿ. ಆಗ ಏನ್ ಜರುಗುತ್ತೆ? ದೇವರೇ ನಿಮ್ಮ ಪರವಾಗಿ ಬಂದು ನೀವು ಮಾಡ್ಲಿಕ್ಕಾಗದೇ ಇರುವುದನ್ನು ಆತನೇ ಸಫಲಗೊಳಿಸುತ್ತಾನೆ. ಕೊನೆಗೆ ಜರುಗಿದೇನು? 22ನೇ ವಚನ. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು, ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೊವಾಬ್ಯರನ್ನು, ಸೇಯೀರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅವರು ಸಂಹರಿಸಲ್ಪಟ್ರು. ಯಾರನ್ನು ಇಟ್ಟಿದ್ದಾರಂತೆ ದೇವರು? ಹೊಂಚು ಹಾಕುವವರನ್ನು, ಅಂದರೆ ಕಾಣಿಸಲಾರದಂತೆ ಯುದ್ಧ ಮಾಡುವವರನ್ನು. ಏನಿದು ಪ್ರಿಯರೇ? ಯೆಹೋಷಾಫಾಟನು ಹೋಗ್ತಿದ್ದಾನೆ ತನ್ನ ಸೈನ್ಯದೊಂದಿಗೆ. ಆದರೆ ಅವರು ದೇವರನ್ನು ಸ್ತುತಿಸುತ್ತಾ, ದೇವರನ್ನು ಆರಾಧಿಸುತ್ತಾ, ದೇವರನ್ನು ಕೀರ್ತಿಸುತ್ತಾ, ದೇವರೇ ನಿನ್ನನ್ನೇ ನಂಬಿದ್ದೇವೆ, ನೀನೇ ನಮ್ಮ ರಾಜನು, ನೀನೇ ಯುದ್ಧದಲ್ಲಿ ಜಯ ಅನುಗ್ರಹಿಸುವಾತನೆಂದು ದೇವರು ನಂಬಿ ಅವರು ಯುದ್ಧಕ್ಕೆ ಹೋಗುವಾಗ ದೇವರೇನ್ ಮಾಡಿದ್ರು ಗೊತ್ತಾ? ಇವರ ವಿರುದ್ಧವಾಗಿ ಬಂದಿರುವ ಆ ಶತ್ರುಗಳಿಗೆ ಕಾಣಿಸಲಾರದ ಸೈನ್ಯವನ್ನು ಕಳಿಸುತ್ತಾರೆ. ಅವರಿಗೆ ಕಾಣಿಸಲಿಲ್ಲ, ಆದರೆ ಯುದ್ಧ ಮಾಡಿ ಬಂದವರನ್ನೆಲ್ಲ ಸಾಯಿಸಿಬಿಡ್ತಾರೆ. ಎಷ್ಟು ಅದ್ಭುತ ನೋಡಿ! ಆ ದಿನ ಯೆಹೋಷಾಫಾಟನು ಅದ್ಭುತವಾದ ಜಯ ಸಾಧಿಸುತ್ತಾನೆ. ಆದರೆ ನಿಜವಾಗ್ಲೂ ಹೇಳಿ,
ಯುದ್ಧ ಮಾಡಿದ್ಯಾರೆಂದು. ಯಾರು ಮಾಡಿದ್ದಾರೆ ಯುದ್ಧ? ಪ್ರಿಯ ಸಹೋದರ ಸಹೋದರಿಯರೇ, ಈ ನಮ್ಮ ಕಲ್ವರಿ ಟೆಂಪಲ್ ನೀವು ನೋಡ್ತಾ ಇರ್ತೀರಲ್ಲವೋ, 52 ದಿನಗಳಲ್ಲಿ ಸಭೆ ಕಟ್ಟಲಾಗಿದೆ ಎಂದು ಹೇಳುವುದನ್ನು ಕೇಳ್ತೀರಲ್ಲವೋ. ಒಂದು ವಿಷಯ ಹೇಳ್ತೇನೆ ಕೇಳಿ, ನಾವು ಕಟ್ಟಿದ್ದು 20-30% ಅಷ್ಟೇ. ಉಳಿದ 70-80% ದೇವರೇ ನಿರ್ಮಿಸಿದ್ದಾರೆ. ದೇವರೇ ನಿರ್ಮಿಸಲಿಕ್ಕಾಗದೇ ಇದ್ದಿದೆಯಾದರೆ ಇದು ಸಾಧ್ಯವಾಗ್ತಿರಲಿಲ್ಲ. ಅಸಾಧ್ಯ. ನಾವು ಗತದಲ್ಲಿ ಒಂದು ಮಾತನ್ನು ನೋಡಿಕೊಂಡಿದ್ದೇವೆ. ಅದೇನೆಂದರೆ, ಅವರು ಸಾಯಿಸಿದ್ದಕ್ಕಿಂತಲೂ ಯೆಹೋವನೇ ಸಾಯಿಸಿರುವವರು ಅಧಿಕ ಸಂಖ್ಯೆ ಎಂಬುದಾಗಿ. ನಾವು ಮಾಡುವ ಪ್ರಯತ್ನದಿಂದ ಬರುವ ಪ್ರತಿಫಲಕ್ಕಿಂತಲೂ ನಮ್ಮ ಸಂಗಡ ದೇವರಿರುವುದರಿಂದ ಬರುವಂತಹ ಪ್ರತಿಫಲವೇ ಅತ್ಯಧಿಕವಾಗಿದೆ. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ಯೆಹೋಷಾಫಾಟನು ಅದ್ಭುತವಾದ ಜಯ ಹೊಂದಿಕೊಳ್ಳುವುದಕ್ಕಾಗಿ ಕಾರಣ ಗೊತ್ತಾ? ತನ್ನ ಹೋರಾಟವನ್ನು ದೇವರೊಂದಿಗೆ ಪ್ರಾರಂಭಿಸುತ್ತಾನೆ. ಅದಕ್ಕೆ ಹೇಳ್ತಿದ್ದೇನೆ, ನಮ್ಮ ಪ್ರಯಾಸವನ್ನು, ನಮ್ಮ ಹೋರಾಟವನ್ನು, ನಮ್ಮ ಪ್ರಯತ್ನಗಳನ್ನು, ನಮ್ಮ ಪ್ರಯಾಣಗಳನ್ನು, ನಮ್ಮ ಪರಿಚರ್ಯವನ್ನು, ಪ್ರತಿ ವಿಷಯವನ್ನು ನಾವು ದೇವರೊಂದಿಗೆ ಪ್ರಾರಂಭಿಸುವುದಾದರೆ ಜಯವನ್ನು ಕಾಣುತ್ತೇವೆ. ಅನಂತರ ಏನು ಹೇಳಿ? ಆಶ್ಚರ್ಯಕರವಾದಂತಹ ಪರಿಪಾಲನೆ ನೋಡಿಕೊಂಡೆವು. ಅಖಂಡ ಜನರಿಗೆ ವಾಕ್ಯ, ಅತ್ಯಧಿಕವಾದ ಆಶೀರ್ವಾದ, ಅದ್ಭುತವಾದ ಜಯ. ಮತ್ತೆ ಆನಂತರ ಏನು ಹೇಳಿ? ಅಪಾಯಕರವಾದ ಸ್ನೇಹ. ಇಂತಹ ಅದ್ಭುತನಾದ ಯೆಹೋಷಾಫಾಟನು ಒಂದು ಸಣ್ಣ ತಪ್ಪು ಮಾಡ್ತಾನೆ. ಯಾವುದು ಆ ತಪ್ಪೆಂದು ನೋಡೋಣ ಬನ್ನಿ. ಮೊದಲನೇ ಅರಸುಗಳ ಪುಸ್ತಕ 22ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು. ಅರಾಮ್ಯರಿಗೂ ಇಸ್ರಾಯೇಲ್ಯರಿಗೂ 3 ವರ್ಷಗಳವರೆಗೂ ಯಾವ ಯುದ್ಧ ನಡೆಯಲಾರದೆ ನಿಂತು ಹೋಗಿತ್ತು. 3ನೆಯ ವರ್ಷದಲ್ಲಿ ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ಹೊರಟು ಇಸ್ರಾಯೇಲರ ಅರಸನ ಬಳಿಗೆ ಬಂದಾಗ, ಆಗ ಇಸ್ರಾಯೇಲರ ಅರಸನು ತನ್ನ ಸೈನ್ಯವನ್ನು ಕರೆದು, ಯುದ್ಧ ಮಾಡುವುದಕ್ಕಾಗಿ ನನ್ನೊಂದಿಗೆ ನೀನು ಗಿಲ್ಯಾದ್ ರಾಮೋತ್ ಆ ಪಟ್ಟಣಕ್ಕೆ ಬರುವಿಯಾ ಎಂದು ಯೆಹೋಷಾಫಾಟನನ್ನು ಕೇಳಿದನು. ಆಗ ಯೆಹೋಷಾಫಾಟನು, ನಾನು ನಿನ್ನವನೇ, ನನ್ನ ಜನ ನಿನ್ನ ಜನವೇ, ನನ್ನ ಕುದುರೆಗಳು ನಿನ್ನ ಕುದುರೆಗಳಾಗಿವೆ ಎಂದು ಇಸ್ರಾಯೇಲರ ಅರಸನಿಗೆ ಹೇಳಿದನು. ಇದಾದ ಮೇಲೆ ಯೆಹೋಷಾಫಾಟನು ಯೆಹೋವನ ಸನ್ನಿಧಿಯಲ್ಲಿ ಈಗ ವಿಚಾರಿಸಲು ಹೋಗೋಣ ಎಂದು ಇಸ್ರಾಯೇಲರ ಅರಸನಿಗೆ ಹೇಳಿದನು. ಎಲ್ಲವೂ ಚೆನ್ನಾಗಿದೆ. ವಾಸ್ತವದಲ್ಲಿ ಇಸ್ರಾಯೇಲ್ ದೇಶವೇ ಯೆಹೂದ ದೇಶಕ್ಕೆ ಶತ್ರುವಿನಂತಿತ್ತು. ಹಾಗಾಗಿ ಏನ್ಮಾಡುತ್ತಾನೆ ಯೆಹೋಷಾಫಾಟನು? ಇಸ್ರಾಯೇಲರು ಮೇಲಿಂದ ಮೇಲೆ ಬಂದು ದಾಳಿ ಮಾಡ್ತಿದ್ದಾರಂದ್ಕೊಂಡು ಆ ಎಲ್ಲಾ ಏರಿಯಾಗಳನ್ನು ಬಲಪಡಿಸಿಕೊಳ್ತಾನೆ. ಆದರೆ ಈಗ ಏನಾಯ್ತೋ ಗೊತ್ತಿಲ್ಲ, ಇಸ್ರಾಯೇಲರ ಅರಸನೊಂದಿಗೆ ಸ್ನೇಹ ಮಾಡಲು ಹೋಗುತ್ತಾನೆ. ಅಹಾಬನು ಕೇಳುತ್ತಾನೆ, ಒಬ್ಬ ಶತ್ರು ನನ್ನ ವಿರುದ್ಧ ಬರ್ತಿದ್ದಾನೆ, ಮತ್ತೆ ನನ್ನೊಂದಿಗೆ ನೀನು ಕೂಡ ಬಂದು ಯುದ್ಧ ಮಾಡುವಿಯಾ ಎಂದು ಕೇಳಿದ್ರೆ ಯೆಹೋಷಾಫಾಟನು ಹೇಳ್ತಾನೆ, ನಾನು ನಿನ್ನವನೇ, ನನ್ನ ಜನರು ನಿನ್ನ ಜನರೇ, ಆಯ್ತು ಹೋಗೋಣ ಬಾ ಅನ್ನುತ್ತಾನೆ. ಇದು ಅವಶ್ಯಕತೆ ಇದೆ ಅಂತೀರಾ? ಯೆಹೋಷಾಫಾಟನಿಗೆ ಸ್ನೇಹ ಅಗತ್ಯವಿತ್ತಂತೀರಾ? ಜರುಗಿದ್ದೇನು ನೋಡೋಣ ಬನ್ನಿ. 30ನೇ ವಚನ. ಇಸ್ರಾಯೇಲರ ಅರಸನು ಯೆಹೋಷಾಫಾಟನಿಗೆ, ನಾನು ವೇಷ ಹಾಕಿಕೊಂಡು ರಣರಂಗಕ್ಕೆ ಬರುವೆನು, ನೀನಾದರೂ ನಿನ್ನ ರಾಜ್ಯವಸ್ತ್ರ ಧರಿಸಿಕೊಂಡು ಬಾ ಎಂದು ಯೆಹೋಷಾಫಾಟನಿಗೆ ಹೇಳಿ ವೇಷ ಹಾಕಿಕೊಂಡು ರಣರಂಗಕ್ಕೆ ಬಂದನು. ಅಹಾಬ ಎಷ್ಟು ಬುದ್ಧಿವಂತನಾಗಿದ್ದನು ನೋಡಿ. ಯುದ್ಧದಲ್ಲಿ ರಾಜವಸ್ತ್ರ ಧರಿಸಿಕೊಂಡು ರಾಜ ಕುದುರೆ ಮೇಲೆ ಬಂದ್ರೆ ಎಲ್ಲರೂ ಕೂಡ ಅವನು ರಾಜನೆಂದು ಗುರುತಿಸ್ತಾರೆ. ಟಾರ್ಗೆಟ್ ಎಲ್ಲ ಯಾರ ಮೇಲೆ ಇರುತ್ತೆ? ರಾಜನ ಮೇಲಿರುತ್ತೆ. ಅದಕ್ಕೆ ಏನ್ ಹೇಳ್ತಿದ್ದಾನೆ ನೋಡಿ, ನೀನು ಮಾತ್ರ ರಾಜ ವಸ್ತ್ರದಲ್ಲಿಯೇ ಬಾ, ನಾನು ಮಾತ್ರ ವೇಷ ಹಾಕಿಕೊಂಡು ಬರ್ತೇನೆ. ಯೆಹೋಷಾಫಾಟನು ಅರ್ಥ ಮಾಡಿಕೊಳ್ಳಬೇಕಲ್ಲವೇ? ಒಂದು ವೇಳೆ ನಾನು ರಾಜವಸ್ತ್ರದಲ್ಲಿ ಕವಚ ಮತ್ತು ರಾಜವಸ್ತ್ರವನ್ನೆಲ್ಲ ಧರಿಸಿಕೊಂಡು ಹೋಗುವುದಾದರೆ ಪಕ್ಕದಲ್ಲಿಯೇ ಅಹಾಬನು ಮರುವೇಷದಲ್ಲಿ ವೇಷ ಧರಿಸಿಕೊಂಡು ಬರುವುದಾದರೆ ಟಾರ್ಗೆಟ್ ಯಾರಾಗುತ್ತಾರೆ? ನಾನೇ ಟಾರ್ಗೆಟ್ ಆಗುತ್ತೇನೆ. ನನ್ನ ಮೇಲೆಯೇ ಬಾಣ ಎಸೆಯುತ್ತಾರೆ, ನನ್ನ ಮೇಲೆಯೇ ಭರ್ಜಿ ಎಸೆಯುತ್ತಾರೆ. ವೇಷ ಹಾಕಿಕೊಂಡ ಅಹಾಬನೇನೋ ತಪ್ಪಿಸಿಕೊಳ್ತಾನೆ, ಅವನಿಗೆ ಸಹಾಯ ಮಾಡಲು ಬಂದ ನಾನೇ ಸಿಕ್ಕಾಕೊಳ್ತೇನಲ್ಲ ಎಂಬ ಜ್ಞಾನ ಇರಬೇಕಲ್ಲವೇ? ಕೊನೆಗೆ ಜರುಗಿದೇನು? 32ನೆಯ ವಚನ. ರಥದ ಭಟ್ಟರು ಯೆಹೋಷಾಫಾಟನನ್ನು ಕಂಡಾಗ ಇವನೇ ಇಸ್ರಾಯೇಲರ ಅರಸನೆಂದು ನೆನೆಸಿ ಅವನಿಗೆ ವಿರೋಧವಾಗಿ ಯುದ್ಧ ಮಾಡಲು ಬಂದರು. ಯೆಹೋಷಾಫಾಟನು ಕೂಗಿಕೊಂಡನು. ಆಗ ರಥಬಲದ ಅಧಿಪತಿ ಇವನು ಇಸ್ರಾಯೇಲರ ಅರಸನಲ್ಲವೆಂದು ಗುರುತಿಸಿ ಅವನನ್ನು ಬೆನ್ನಟ್ಟುವುದನ್ನು ಬಿಟ್ಟು ಬಿಟ್ಟನು. ಅವರೆಲ್ಲರೂ ಯುದ್ಧ ಮಾಡುವುದಕ್ಕಾಗಿ ಬಂದು ನಮ್ಮ ಈ ಬ್ರದರನ್ನು ಅಟ್ಯಾಕ್ ಮಾಡಲು ಬಂದಾಗ, ನೋಡ್ರಪ್ಪ ಸ್ವಲ್ಪ ನಿಲ್ರಿ, ನಾನು ಇಸ್ರಾಯೇಲರ ಅರಸನಲ್ಲ, ನಾನು ಯೆಹೋಷಾಫಾಟನು ಅನ್ನುತ್ತಾನೆ. ಮತ್ತೆ ನಿನಗೇನಯ್ಯ ಇಲ್ಲಿ ಕೆಲಸ? ನೀನ್ಯಾಕಯ್ಯ ಇಲ್ಲಿಗೆ ಬಂದೆ ಅಂದಾಗ, ಬುದ್ಧಿ ಕೆಟ್ಟವನಾಗಿ ಅನವಶ್ಯಕವಾಗಿ ಇಲ್ಲಿಗೆ ಬಂದೆ, ನನ್ನನ್ನು ಬಿಟ್ಬಿಡ್ರಯ್ಯ ಅಂದ. ಕೂಗಿಕೊಳ್ತಾನಂತೆ. ಅವಶ್ಯಕತೆ ಅಂತೀರ? ಒಮ್ಮೆ ಅವನನ್ನು ಕಂಡ್ರೆ ಎಲ್ಲರೂ ಭಯಪಡ್ತಿದ್ರು. ಈಗ ಗಾಬರಿಗೊಂಡು ಭಯಪಟ್ಟವನಾಗಿ ಕೂಗಿಕೊಳ್ತಾನೆ, ನಾನು ಇಸ್ರಾಯೇಲರ ರಾಜನಲ್ಲ, ನನ್ನ ವಿರುದ್ಧ ಬರ್ಬೇಡ್ರಯ್ಯ ಎಂದು ಕೂಗುವ ಕರ್ಮ ಯಾಕೆ ಬಂತು ಹೇಳಿ? ಅವಶ್ಯಕತೆ ಇತ್ತಂತೀರ? ಅಪಾಯಕರವಾದ ಸ್ನೇಹ.
ಸಹೋದರ ಸಹೋದರಿಯರೇ, ಅರ್ಥ ಮಾಡಿಕೊಳ್ಳಿರಿ. ಯೆಹೋಷಾಫಾಟನು ತನ್ನ ಜೀವಿತದಲ್ಲಿ ಒಂದು ವಿಷಯದ ಕುರಿತು ತಪ್ಪು ಮಾಡ್ತಾನೆ. ಯಾವ ವಿಷಯದಲ್ಲಿ? ಸ್ನೇಹದ ವಿಷಯದಲ್ಲಿ. ತಮ್ಮ ತಂಗಿಯಂದಿರೇ, ಈ ದಿನ ಸ್ನೇಹದ ವಿಷಯದಲ್ಲಿ ತಪ್ಪು ಮಾಡುವಂಥದ್ದು ಹುಡುಗರಿಗೂ ಹುಡುಗಿಯರಿಗೂ ಬಹಳ ಅನುಕೂಲವಾಗ್ಬಿಟ್ಟಿದೆ, ಅಭ್ಯಾಸವಾಗ್ಬಿಟ್ಟಿದೆ. ಹಾಗೆಯೇ ವಯಸ್ಸು ಜಾಸ್ತಿ ಆದಾಗ್ಯೂ ಮಧ್ಯವರ್ಗದ ವಯಸ್ಸಿಗೆ ಬಂದರೂ ಕೂಡ ಮತ್ತು ವ್ಯಾಪಾರ ಮಾಡ್ತಾ ಇದ್ರೂ ಕೂಡ ಒಳ್ಳೆ ಸ್ನೇಹಿತರನ್ನು ಮಾಡಿಕೊಳ್ಳುವುದರಲ್ಲಿ ನಾವು ಬಹಳ ಸಂದರ್ಭದಲ್ಲಿ ವಿಫಲರಾಗುತ್ತಿದ್ದೇವೆ. ಸ್ವಲ್ಪ ಮಟ್ಟಿಗೆ ನಾವು ಸಂಪಾದಿಸಿದ್ದನ್ನು ನಾವು ನಂಬಿ ನಮ್ಮ ಸ್ನೇಹಿತರ ಕೈಗೆ ಕೊಟ್ಟರೆ ಅವರು ಮೋಸ ಮಾಡ್ತಿದ್ದಾರೆ. ಎಷ್ಟೋ ಕಷ್ಟಪಟ್ಟು ಸ್ವಲ್ಪ ಮಟ್ಟಿಗೆ ನೀನು ಕೂಡ ನನ್ನೊಂದಿಗೆ ಒಬ್ಬ ನಂಬಿಗಸ್ತನಾದ ಪಾರ್ಟ್ನರ್ ಆಗಿದ್ರೆ ಚೆನ್ನಾಗಿರುತ್ತೆ ಎಂದು ಹೇಳಿ ಯಾರನ್ನೋ ನೀವು ನಂಬಿ ಪಾರ್ಟ್ನರ್ಶಿಪ್ ಕೊಡ್ತಾ ಇದ್ದೀರಿ. ಆ ಪಾರ್ಟ್ನರೇ ಅಲ್ಲವೋ ನಿಮಗಿರುವ ವ್ಯಾಪಾರವನ್ನು ನಿಮಗಿಲ್ಲದಂತೆ ಮಾಡ್ತಿರೋದು, ನಿಮ್ಮಿಂದ ದೂರ ಮಾಡ್ತಿರೋದು. ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಜೀವನಕ್ಕೆ ಒಬ್ಬ ಪಾರ್ಟ್ನರ್ ಬೇಕು, ಒಬ್ಬ ಗಂಡನಾಗಿ ಹೆಂಡತಿಯಾಗಿ ಬೇಕು. ಆ ವಿಷಯದಲ್ಲಿ ದುಡುಕಿ ನಿರ್ಣಯ ತೆಗೆದುಕೊಂಡು ಯಾರನ್ನು ನೀವು ಗಂಡನಾಗಿ ಯಾರನ್ನು ನೀವು ಹೆಂಡತಿಯಾಗಿ ಅಂಗೀಕರಿಸಬಾರದು ಅವರನ್ನು ಅಂಗೀಕರಿಸುವುದಾದರೆ ಜೀವಿತ ಕಾಲವೆಲ್ಲ ತೊಂದರೆಗಳು ತಪ್ಪಿದ್ದಲ್ಲ. ಅಪಾಯಕರವಾದ ಸ್ನೇಹ, ಅಪಾಯಕರವಾದ ಬಾಂಧವ್ಯ, ಅಪಾಯಕರವಾದ ಬಂಧುತ್ವ ಕ್ಷೇಮವಲ್ಲ. ಯೆಹೋಷಾಫಾಟನು ಆ ವಿಷಯದಲ್ಲೇ ತಪ್ಪು ಮಾಡುತ್ತಾನೆ. ಆನಂತರ ಕೊನೆಯದಾಗಿ ಮತ್ತೊಂದು ವಿಷಯವನ್ನು ನಾನು ಓದಿ ಹೇಳಬೇಕೆಂದು ಬಯಸುತ್ತಿದ್ದೇನೆ. 2ನೇ ಪೂರ್ವಕಾಲವೃತ್ತಾಂತ 20ನೇ ಅಧ್ಯಾಯ 35ನೇ ವಚನ. ಇದಾದ ಮೇಲೆ ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ಇಸ್ರಾಯೇಲರ ಅರಸನೂ ದುರಾಚಾರಿಯೂ ಆದ ಅಹಾಜ್ಯನೊಡನೆ ಏನಂತೆ ಒಡಂಬಡಿಕೆಯನ್ನು, ಅಂದರೆ ಸ್ನೇಹವನ್ನು ಮಾಡಿಕೊಂಡನು. ಗತದಲ್ಲಿ ಎಲ್ಲಿ ತಪ್ಪು ಮಾಡಿ ಪ್ರಾಣಾಪಾಯ ಸ್ಥಿತಿಗೆ ಸೇರಿದನೋ ಎನ್ನುವುದು ಯೆಹೋಷಾಫಾಟನಿಗೆ ಚೆನ್ನಾಗಿ ಗೊತ್ತಿತ್ತು. ಆಹಾಬನು ಆಗಿನ ಕಾಲದಲ್ಲಿರುವ ಇಸ್ರಾಯೇಲರ ಅರಸರಲ್ಲಿ ಬಹಳ ದುರ್ಮಾರ್ಗಿಯಾಗಿದ್ದ. ಆ ದುರ್ಮಾರ್ಗಿಯೊಂದಿಗೆ ಸ್ನೇಹ ಹಸ್ತವನ್ನು ಚಾಚಿ ಪ್ರಾಣಾಪಾಯಕ್ಕೊಳಗಾದ. ಆಗಲಾದರೂ ಬುದ್ಧಿ ತಂದುಕೊಳ್ಬೇಕಿತ್ತಲ್ಲ ಯೆಹೋಷಾಫಾಟನು. ಪ್ರಾಣಾಪಾಯದಲ್ಲಿದ್ದಾಗ ಶತ್ರು ಕೊಲ್ಲಲು ಬಂದಾಗ ಗಟ್ಟಿಗಟ್ಟಿಯಾಗಿ ಕಿರ್ಚಿ ಕೂಗಾಡ್ತಾನೆ. ಒಂದು ವೇಳೆ ಅವರು ಕೇಳಿಸಿಕೊಳ್ಳದಿದ್ರೆ ಅವನ ಪ್ರಾಣ ಹೋಗ್ತಿತ್ತಲ್ಲವೇ? ಆ ದಿನ ದೇವರು ಕನಿಕರಿಸಿ ಯೆಹೋಷಾಫಾಟನನ್ನು ಕಾಪಾಡ್ತಾರೆ. ಸಹೋದರ ಸಹೋದರಿ, ಯಾರನ್ನೋ ನಂಬಬಾರದ ವ್ಯಕ್ತಿಯನ್ನು ನಂಬಿದ್ದೀರಿ. ದುಡ್ಡೆಲ್ಲ ತಗೊಂಡೋಗಿ ಅವನ ಕೈಯಲ್ಲಿಟ್ಟಿದ್ದೀರಿ. ನಿಮ್ಮ ಆಸ್ತಿ ಪತ್ರಗಳನ್ನೆಲ್ಲ ಒಯ್ದು ಅವನ ಕೈಯಲ್ಲಿಟ್ಟಿದ್ದೀರಿ. ನಿಮಗಿರುವ ಸಮಸ್ತವನ್ನು ಒಪ್ಪಿಸಿಕೊಟ್ರಿ. ಒಮ್ಮೆ ಕೈ ಸುಡುತ್ತೆ, ಬುದ್ಧಿ ತಂದ್ಕೊಳ್ಬೇಕಲ್ಲವೇ? ಮತ್ತೆ ಅದೇ ಮಾರ್ಗದಲ್ಲಿ ಹೋಗ್ತೀರಲ್ಲ. ಬಡ್ಡಿಗಾಗಿ ಸಾಲ ತೆಗೆದುಕೊಳ್ಳುವುದು ನಿಮಗೆ ಬಹಳ ಕಷ್ಟ. ಒಮ್ಮೆ ಬಡ್ಡಿಗಾಗಿ ಸಾಲ ತಕೊಂಡ್ರಿ, ಅದರಿಂದ ನೀವು ಎಷ್ಟೋ ತೊಂದರೆಗಳನ್ನು ತಂದುಕೊಂಡ್ರಿ. ಹೆಂಡತಿಗೆ ಉಪವಾಸ ಬಿಟ್ರಿ, ಮಕ್ಕಳಿಗೆ ಹೊಟ್ಟೆ ತುಂಬ ಅನ್ನ ಹಾಕ್ಲಿಕ್ಕಾಗಲಿಲ್ಲ, ಸರಿಯಾಗಿ ಮನೆಯಲ್ಲಿ ಇರ್ಲಿಕ್ಕಾಗಲಿಲ್ಲ, ಸಾಲ ತೀರ್ಸ್ಲಿಕ್ಕಾಗಲಿಲ್ಲ, ಬಡ್ಡಿ ಕಟ್ಲಿಕ್ಕಾಗಲಿಲ್ಲ. ನಿಮ್ಮ ಜೀವಿತದಲ್ಲಿ ಎಷ್ಟು ಕಷ್ಟಪಡಬೇಕಿತ್ತೋ ಅಷ್ಟು ಕಷ್ಟಪಟ್ಟಿದ್ದೀರಿ. ಸ್ವಲ್ಪ ಸುಧಾರಿಸಿಕೊಂಡ ನಂತರ ಮತ್ತೆ ಅತಿಯಾಸೆ ಉಳ್ಳವರಾಗಿ ಏನೋ ಒಂದು ದೊಡ್ಡ ಮನೆ ಕಟ್ಟಬೇಕು, ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಮತ್ತೆ ಕಾರ್ ಕೊಂಡ್ಕೊಳ್ಬೇಕು, ಏನೋ ಮಾಡಬೇಕೆಂದು ಮತ್ತೆ ಬಡ್ಡಿಗಾಗಿ ದುಡ್ಡು ತರ್ತೀರಲ್ಲವೇ? ಬುದ್ಧಿ ಇದೆ ಅಂತೀರಾ ನಿಮಗೆ? ಒಂದು ಸಾರಿ ನಿಮಗೆ ಗೊತ್ತು ಬಡ್ಡಿಗಾಗಿ ಸಾಲ ತಂದು ಎಷ್ಟು ನಷ್ಟ ಹೋದ್ರೆಂದು, ಮತ್ತೆ ಅದೇ ತಪ್ಪು ಮಾಡ್ತೀರಲ್ಲವೇ? ಈ ದಿನ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಗತದಲ್ಲಿ ಯಾವ ತಪ್ಪನ್ನು ಮಾಡಿದೆವೋ ಆ ತಪ್ಪಿನ ನಿಮಿತ್ತ ಎಷ್ಟೆಲ್ಲ ನಷ್ಟವನ್ನು ತಂದುಕೊಂಡೇವೋ ಮತ್ತೆ ಅದೇ ತಪ್ಪನ್ನು ಮಾಡುವಂತಹ ಪ್ರಯತ್ನ ಮಾಡುತ್ತಿದ್ದೇವಾ? ಅದು ತೀರದ ನಷ್ಟವನ್ನು ತರುತ್ತೆ. ಯೆಹೋಷಾಫಾಟನು ಗತದಲ್ಲಿ ಅಹಾಬನೊಂದಿಗೆ ಸ್ನೇಹ ಮಾಡಿದಾಗ ಅದು ಪ್ರಾಣಾಪಾಯಕ್ಕೆ ಗುರಿಪಡಿಸಿತು. ಬುದ್ಧಿ ತಂದುಕೊಳ್ಬೇಕಲ್ಲವೇ? ಈಗ ಮತ್ತೊಬ್ಬ ಅಹಾಜ್ಯನೆಂಬ ದುರ್ಮಾರ್ಗಿ ಬರುತ್ತಾನೆ. ಬಹಳ ದುರ್ಮಾರ್ಗತನದಿಂದ ಪರಿಪಾಲನೆ ಮಾಡುವಂತಹ ರಾಜನಾಗಿದ್ದನು. ಅವನೊಂದಿಗೆ ಸ್ನೇಹ ಮಾಡ್ತಿದ್ದಾನೆ ನೋಡಿ. ಇದು ಅವಶ್ಯಕತೆ ಇತ್ತಂತೀರ ಯೆಹೋಷಾಫಾಟನಿಗೆ? ತಿಳಿದು ನಿಮ್ಮ ಜೀವಿತವನ್ನು ನಷ್ಟಪಡಿಸುವಂತಹ, ಕಷ್ಟದ ಪಾಲು ಮಾಡುವಂತಹ, ನಿಮ್ಮ ಕುಟುಂಬಕ್ಕೆ ಕೇಡುಂಟು ಮಾಡುವಂತಹ, ನಿಮ್ಮ ಬದುಕು ಬೀದಿ ಪಾಲು ಮಾಡುವಂತಹ ಯಾರೊಬ್ಬರಿಗೂ ನಿಮ್ಮ ಜೀವಿತದಲ್ಲಿ ಸ್ಥಳ ಕೊಡಬೇಡಿ. ಅದು ಅಪಾಯ. ಒಬ್ಬ ಪ್ರವಾದಿ ಬಂದು ಹೇಳ್ತಾನೆ, ಯೆಹೋಷಾಫಾಟನಿಗೆ ಹೇಳುತ್ತಾನೆ, ನೀನು ಪಾಪಿಷ್ಟನೊಂದಿಗೆ ಸೇರಿ ಪಾರ್ಟ್ನರ್ ಆಗ್ತಾ ಇರುವುದರಿಂದ ನೀನು ಮಾಡುವ ಪ್ರತಿ ಪ್ರಯಾಸವನ್ನೆಲ್ಲ ದೇವರು ಭಂಗಪಡಿಸುತ್ತಾರೆ, ಜಯ ಸಾಧಿಸುವುದಿಲ್ಲ ಅನ್ನುತ್ತಾನೆ. ಏನ್ ಜರುಗಿತು ಎಂಬ ಪ್ರವಾದನೆಯನ್ನು ಹೇಳಿದನು. ಆ ಹಡಗು ತಾರ್ಷೀಸಿಗೆ ಹೋಗಲಾರದ ಹಾಗೆ ಒಡೆದು ಹೋಯಿತು. ಏನಾಯ್ತಂತೆ? ಪಾಪಿಷ್ಟ ಸ್ನೇಹ, ಪಾಪಿಷ್ಟ ಪಾರ್ಟ್ನರ್ ಕೊನೆಗೆ ಒಡೆದು ಹೋಯ್ತು. ಅದೇ ಜರುಗುತ್ತೆ. ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ನಾವು ನಿರ್ಣಯ ತೆಗೆದುಕೊಳ್ಳುವುದಾದರೆ, ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ನಾವು ಸ್ನೇಹ ಮಾಡುವುದಾದರೆ, ಪ್ರಯೋಜನವಿಲ್ಲದ ಬಂಧುತ್ವ ಸಂಬಂಧವನ್ನು ಬೆಳೆಸಿಕೊಳ್ಳುವುದಾದರೆ, ವ್ಯಾಪಾರವಾಗಲಿ ಇಲ್ಲವೇ ಬೇರೆ ಇಂತಹ ಕೆಲಸ ಮಾಡುವುದಾದರೆ ಕೊನೆಗೆ ನಷ್ಟದ ಪಾಲೇ ಆಗುತ್ತೇವೆ. ಯೆಹೋಷಾಫಾಟನ ಜೀವಿತದಲ್ಲಿ ನಷ್ಟ ಉಂಟಾಯಿತು. ಅವನ ಪ್ರಯತ್ನಗಳು ಸಫಲಗೊಳ್ಳಲಿಲ್ಲ, ಸೋತು ಹೋದ. ಎಲ್ಲಿ ಸೋತು ಹೋದನೆಂದರೆ ಒಬ್ಬ ಪಾಪಿಷ್ಟನೊಂದಿಗೆ ಸ್ನೇಹ ಮಾಡಿ ಸೋತು ಹೋದ. ಸಹೋದರ ಸಹೋದರಿಯರೇ, ಈ ದಿನ ಈ ಪಾಠ ನಮಗೆಷ್ಟೋ ಅವಶ್ಯಕವಾಗಿದೆ. ನಾವು ದೇವರೊಂದಿಗೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಬೇಕು, ದೇವರೊಂದಿಗೆ ಸ್ನೇಹದಲ್ಲಿರಬೇಕು. ಆತನೇ ಸ್ನೇಹಿತನೆಂದು, ಆತನೇ ಪಾರ್ಟ್ನರ್ ಎಂದು ಭಾವಿಸಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ, ಮುಂಚೆ ಯೆಹೋಷಾಫಾಟ ಏನ್ ಮಾಡಿದ? ಯುದ್ಧಕ್ಕೆ ಹೋಗುವಾಗ ಆ ಯುದ್ಧವನ್ನೆಲ್ಲ ದೇವರ ಕೈಗೆ ಒಪ್ಪಿಸಿಕೊಟ್ಟ. ದೇವರೇ, ನೀನೇ ಅಲ್ಲವೋ ನಮ್ಮ ರಾಜನು,
ನೀನೇ ಅಲ್ಲವೋ ನಮ್ಮ ಸೈನ್ಯದ ಅಧಿಪತಿ, ನೀನೇ ಅಲ್ಲವೋ ದೇವರೇ ಯುದ್ಧ ಮಾಡಬಲ್ಲಾತನು ಎಂದು ದೇವರಾಗಿ ಒಬ್ಬ ಅರಸನು ದೇವರನ್ನು ಪಾರ್ಟ್ನರ್ ಆಗಿ ತೆಗೆದುಕೊಂಡು ಹೋದಾಗ ಯುದ್ಧದಲ್ಲಿ ಗೆದ್ದ ಪ್ರಿಯರೇ. ಆದರೆ ಈ ವ್ಯಾಪಾರದಲ್ಲಿ ದೇವರ ಪಾರ್ಟ್ನರ್ಶಿಪ್ ಇರಲಿಲ್ಲ. ಈ ವ್ಯಾಪಾರದಲ್ಲಿ ದೇವರಿಗೆ ಸ್ಥಳ ಕೊಡಲಿಲ್ಲ. ಫಲಿತವಾಗಿ ಏನಾಯ್ತು? ವಿಫಲನಾದ. ಸಹೋದರ ಸಹೋದರಿಯರೇ, ದೇವರಿಗೆ ನಿಮ್ಮ ಜೀವಿತದಲ್ಲಿ ನೀವು ಪಡುವ ಪ್ರಯಾಸದಲ್ಲಿ, ಪಡುವ ಪ್ರಯತ್ನದಲ್ಲಿ ನೀವು ಅವಕಾಶ ಕೊಡದಿದ್ದರೆ ನೀವು ವಿಫಲರಾಗ್ತೀರಿ. ಅದು ನಿಮಗೆ ಅಂಗೀಕಾರವಾಗಿ ಕಾಣಿಸಬಹುದು, ಆಶೀರ್ವಾದಕರವಾಗಿ ಕಾಣಿಸಬಹುದು, ನಿಮಗೆ ಆನಂದವನ್ನು ತಾತ್ಕಾಲಿಕವಾಗಿ ಕೊಡಬಹುದು. ಆದರೆ ಕೊನೆಯಲ್ಲಿ ದೇವರಿಲ್ಲದೆ ನೀವು ಮಾಡುವಂತಹ ಪ್ರತಿ ಕೆಲಸ ವಿಷಾದವಾಗಿ ಮಾರ್ಪಡುತ್ತೆ, ವಿಷಾದವನ್ನೇ ಉಳಿಸುತ್ತೆ. ಆ ದಿನ ಬರಲಾರದೇ ಇರಬೇಕಾದರೆ ನಿಮ್ಮ ಜೀವಿತದಲ್ಲಿ ದೇವರು ಇಲ್ಲದಂತಹ, ದೇವರು ಬರಲಾರದಂತಹ ಪ್ರಾಂತ್ಯಕ್ಕೆ ನೀವು ಹೋಗುವಂಥವರಾಗಿರಬಾರ್ದು. ಅಂತಹ ಕೆಲಸವನ್ನು ಕೂಡ ಮಾಡಬಾರದು. ಯೆಹೋಷಾಫಾಟನು ಆಶ್ಚರ್ಯಕರವಾದ ಪರಿಪಾಲನೆಯನ್ನು ಕೊಡ್ತಾನೆ, ಅಖಂಡ ಜನರಿಗೆ ವಾಕ್ಯ ತಲುಪಿಸುತ್ತಾನೆ, ಅತ್ಯಧಿಕವಾಗಿ ಆಶೀರ್ವಾದವನ್ನು ನೋಡುತ್ತಾನೆ, ಅದ್ಭುತವಾದ ಜಯಗಳನ್ನು ಸ್ವಾಧೀನ ಮಾಡಿಕೊಳ್ತಾನೆ, ಅನವಶ್ಯಕವಾದಂತಹ ಸ್ನೇಹ ಮಾಡುತ್ತಾನೆ, ಆಪತ್ತನ್ನು ಕೊಂಡು ತಂದುಕೊಳ್ಳುತ್ತಾನೆ. ಅಷ್ಟು ಮಾತ್ರವಲ್ಲ, ತಾನು ಪಟ್ಟಂತಹ ಪ್ರಯತ್ನಗಳಲ್ಲಿ ವಿಫಲನಾಗುತ್ತಾನೆ. ಇಂತಹ ಸ್ಥಿತಿ ನಮ್ಮ ಜೀವಿತದಲ್ಲಿ ಧಾವಿಸಲಾರದೇ ಇರಬೇಕಾದರೆ ಕ್ರಿಸ್ತನನ್ನೇ ನಮ್ಮ ಪಾರ್ಟ್ನರನ್ನಾಗಿ ಮಾಡಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಯೆಹೋಷಾಫಾಟನು ಅತ್ಯಧಿಕವಾಗಿ ಅಭಿವೃದ್ಧಿ ಹೊಂದಿದ ಕಾರಣ ನಿಮ್ಮನ್ನು ಪ್ರೀತಿಸುತ್ತಾನೆ, ನಿಮ್ಮ ಸನ್ನಿಧಿಯನ್ನು ಪ್ರೀತಿಸುತ್ತಾನೆ, ನಿಮ್ಮ ವಾಕ್ಯವನ್ನು ಪ್ರೀತಿಸುತ್ತಾನೆ, ಆ ವಾಕ್ಯ ಅನೇಕರಿಗೆ ಸಾರುತ್ತಾನೆ. ಅದಕ್ಕಾಗಿ ಅತ್ಯಧಿಕವಾಗಿ ಅಭಿವೃದ್ಧಿಯಾದ ಅಂತಹ ಕೃಪೆ ನಮ್ಮೆಲ್ಲರಿಗೂ ಕೂಡ ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇನೆ. ತಮ್ಮ ಜೀವಿತದಲ್ಲಿ ಯಾವ ಏಳಿಗೆ ಇಲ್ಲದವರು ಬಹಳ ಜನ ಇದ್ದಾರೆ. ಎಷ್ಟೇ ಕಷ್ಟಪಡ್ತಿದ್ರು, ಎಷ್ಟೇ ಪ್ರಯಾಸ ಪಡ್ತಿದ್ರು, ಪ್ರತಿಫಲ ಕಾಣದಂಥವರು ಬಹಳ ಜನ ಇದ್ದಾರೆ ದೇವರೇ. ದಯವಿಟ್ಟು ಅಂಥವರನ್ನೆಲ್ಲ ಆಶೀರ್ವದಿಸಿರಿ ದೇವರೇ, ಅಂಥವರನ್ನು ಆಶೀರ್ವದಿಸಿರಿ ದೇವರೇ. ಅವರ ಕುಟುಂಬದ ಮೇಲೆ ಆಶೀರ್ವಾದವನ್ನಿಡಿರಿ, ಅವರು ಪಡುವ ಪ್ರಯಾಸದಲ್ಲಿ ಆಶೀರ್ವಾದವನ್ನಿಡಿರಿ, ಅವರ ಉದ್ಯೋಗದ ಮೇಲೆ ಆಶೀರ್ವಾದವನ್ನಿಡಿರಿ, ಅವರ ವ್ಯವಸಾಯದ ಮೇಲೆ, ವ್ಯಾಪಾರದ ಮೇಲೆ, ಅವರ ವೃತ್ತಿಯ ಮೇಲೆ, ಪ್ರತಿ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದವನ್ನಿಟ್ಟು ಅವರನ್ನು ಆಶೀರ್ವದಿಸಿರಿ ದೇವರೇ. ಯೆಹೋಷಾಫಾಟನು ಹೇಳ್ತಾನೆ, ನಮ್ಮ ಮುಂದೆ ದೇವರೇ ಇರುವ ಸಮಸ್ಯೆ ಬಹಳ ದೊಡ್ಡದಾಗಿದೆ, ನಮ್ಮ ವಿರುದ್ಧ ಬರುವ ಸೈನ್ಯ ಬಹಳ ದೊಡ್ಡದಾಗಿದೆ ದೇವರೇ ಎಂದು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಅವರಿಗೆ ಜಯವನ್ನು ತಂದುಕೊಟ್ಟಿತು. ದೇವರೇ, ನಮ್ಗೇನೆಲ್ಲ ಇದ್ರೂ ಕೂಡ ಅವುಗಳಲ್ಲಿ ಯಾವುದೊಂದು ಕೂಡ ಅಪಾಯ ಬಂದಾಗ, ಆಪತ್ತು ಬಂದಾಗ ನಮ್ಮನ್ನು ಆದುಕೊಳ್ಳುವುದಿಲ್ಲ ದೇವರೇ. ನೀನೊಬ್ಬನೇ ನಮ್ಮನ್ನು ಆದುಕೊಳ್ಳುವಂತಹ ದೇವರಾಗಿದ್ದೀರಿ. ಅದಕ್ಕೆ ಬೇಡಿಕೊಳ್ತಿದ್ದೇವೆ, ನಮ್ಮನ್ನು ಆದುಕೊಳ್ಳಿರಿ ದೇವರೇ. ನಮ್ಮ ಕುಟುಂಬವನ್ನು ಆದುಕೊಳ್ಳಿರಿ, ನಮ್ಮ ಮಕ್ಕಳನ್ನು ಆದುಕೊಳ್ಳಿರಿ ದೇವರೇ. ನೀವೇ ನಮ್ಮ ಜೊತೆಯಲ್ಲಿದ್ದುಕೊಂಡು ಅಪಾಯಕರವಾದ ಸ್ನೇಹಗಳು ಯಾವತ್ತೂ ಕೂಡ ನಮ್ಮ ಜೀವಿತದಲ್ಲಿ ಸಂಭವಿಸಲಾರದಂತೆ, ಹಾನಿಕರವಾದ ಸಂಬಂಧಗಳು, ಬಂಧುತ್ವಗಳು ನಮ್ಮ ಸಮೀಪಕ್ಕೂ ಬರಲಾರದಂತೆ ನಮ್ಮ ಸುತ್ತಲೂ ಬೇಲಿ ಹಾಕಿ ಕಾಯ್ದು ಕಾಪಾಡಿರಿ. ನನ್ನನ್ನು, ನಮ್ಮೆಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.